ಅಧ್ಯಕ್ಷ ರಿಜ್ವಾನ್ ಅರ್ಷದ್, ಯುಟಿ ಅಬ್ದುಲ್ ಖಾದರ್ ಹಾಗೂ ಸೌಮ್ಯ ರೆಡ್ಡಿ. ಅಧ್ಯಕ್ಷ ಹೇಳಿ ರಿಜ್ವಾನ್. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು IMA ಪ್ರಕರಣದ ಬಗ್ಗೆ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಇದು ಒಂದು ಭಾಳ ಗಂಭೀರವಾದಂಥ ವಿಚಾರ. ಈ ಪ್ರಕರಣದಲ್ಲಿ ಸುಮಾರು ಲಕ್ಷಾಂತರ ಜನ, 1 ಲಕ್ಷಕ್ಕಿಂತ ಹೆಚ್ಚು ಹೂಡಿಕೆದಾರರು ಈ ಕಂಪ್ನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಮತ್ತು ಸಾವಿರಾರು ಕೋಟಿಗಳ ಹೂಡಿಕೆ ಮಾಡಿದ್ದಾರೆ. ಹೂಡಿಕೆದಾರರು ಹೇಳಿ ಪರವಾಗಿಲ್ಲ, ಹೇಳಿ ಮುಂದೆ ಹೇಳಿ. ಸಾವಿರಾರು ಕೋಟಿಗಳ ಹಗರಣ. ಸನ್ಮಾನ್ಯ ಅಧ್ಯಕ್ಷರೇ, ಈ ಹಗರಣ ಬಹುತೇಕ ನನ್ನ ಶಿವಾಜಿನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆ ಕಂಪನಿಯ ಹೆಡ್ ಆಫೀಸ್ ಇತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಬಹುತೇಕ ನನ್ನ ಕ್ಷೇತ್ರದ ಮತದಾರರು ಕೂಡ ಈ ಕಂಪ್ನಿಯಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಯಾವ ರೀತಿಯ ಜನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಧ್ಯಕ್ಷರೇ, ಕೂಲಿ ಕಾರ್ಮಿಕರು, ಆಟೋ ಚಾಲಕರು, ತುಂಬ ತೀರಾ ಬಡವರು, ಕಷ್ಟಪಟ್ಟು ತಮ್ಮ ಜೀವನದ ಎಲ್ಲ ಉಳಿತಾಯವನ್ನು ಈ ಕಂಪ್ನಿಯಲ್ಲಿ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಬೋದು, ಮಕ್ಕಳ ಮದುವೆಗೋಸ್ಕರ ಆಗ್ಬೋದು, ಅಥವಾ ತಮ್ಮ ಭವಿಷ್ಯದ ಭದ್ರತೆಗೋಸ್ಕರ ಒಳ್ಳೆಯದಾಗ್ಬೋದು ಅಂತ ಯೋಚನೆ ಮಾಡಿ ಈ ಕಂಪ್ನಿಗೆ ಅವರೆಲ್ಲರೂ ಇನ್ವೆಸ್ಟ್ ಮಾಡಿದರು. ಸನ್ಮಾನ್ಯ ಅಧ್ಯಕ್ಷರೇ, ಭಾಳಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಕೂಡ ಸತ್ತೋಗಿದ್ದಾರೆ. ಇಂಥದ್ದು ಒಂದು ಪ್ರಕರಣ. ಸನ್ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಸರ್ಕಾರ ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಯಾಕಂದರೆ KPID ಆ್ಯಕ್ಟ್ ಪ್ರಕಾರ ಸರ್ಕಾರ ಒಂದು ಸಕ್ಷಮ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದ್ದಾರೆ. ಆದರೆ ಆ ಸಕ್ಷಮ ಪ್ರಾಧಿಕಾರಕ್ಕೆ ಸ್ಥಾಪನೆ ಆಗಿ 3 ತಿಂಗಳಾಗಿದ್ರೂ ಸಹ ಈಗಲೂ ಕೂಡ ಅವರಿಗೆ ಒಂದು ಕಚೇರಿ ಸಿಬ್ಬಂದಿ ಕೂಡ ಕೊಟ್ಟಿರಲಿಲ್ಲ. ಹೈಕೋರ್ಟ್ ಅಬ್ಸರ್ವೇಷನ್ ಆದ ನಂತರ ಈಗ ಒಂದು ಕಚೇರಿ ಮತ್ತು ಕೆಲವು ಸಿಬ್ಬಂದಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ. ನಾನು ಏನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಕಾನೂನು ಸಚಿವರಿಗೆ ಕೂಡ ನಾನು ಒಂದು ಪತ್ರ ಬರೆದಿದ್ದೆ. ಡೆಡಿಕೇಟೆಡ್ ಸ್ಪೆಷಲ್ ಕೋರ್ಟ್ ಆಗಬೇಕು ಈ ಪ್ರಕರಣಕ್ಕೋಸ್ಕರ, ಮತ್ತು ಜಡ್ಜಸ್ನ ನೇಮಕ ಮಾಡಬೇಕು, ಫಾಸ್ಟ್ ಟ್ರ್ಯಾಕ್ ಟ್ರೇಲ್ ಆಗಬೇಕು, ಮತ್ತು ಯಾವ ಡೆಡಿಕೇಟೆಡ್ ಕೋರ್ಟ್ ನೀವು ಸ್ಥಾಪನೆ ಮಾಡ್ತೀರಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, KPID ಆ್ಯಕ್ಟ್ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ನವರು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕೂಡ ಇದ್ರ ವ್ಯಾಪ್ತಿಗೆ ಬರುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಇದೆಲ್ಲ ಆ್ಯಕ್ಟು ಹ್ಯಾಂಡಲ್ ಮಾಡ್ತಕ್ಕಂಥ ಕೋರ್ಟ್ ಒಂದೇ ಕೋರ್ಟಲ್ಲಿ ನಡೆಸಬೇಕು. ಯಾಕಂದರೆ ಲಕ್ಷಾಂತರ ಜನ ಕಂಪ್ಲೇನೆಂಟ್ಸ್ ಇದ್ದಾರೆ. ಸೊ ಭಾಳ ವರ್ಷ ನಡೆದ್ರೂ ಕೂಡ ಅವ್ರ ಜೀವನಕ್ಕೆ ಭಾಳ ಕಷ್ಟ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಇನ್ವೆಸ್ಟರ್ಸ್ಗೆ ಹಣ ವಾಪಸ್ ಕೊಡಿಸ್ತಕ್ಕಂಥ ಯಾವುದಾದ್ರೂ ಭಾಳ ಸ್ಟ್ರಿಕ್ಟಾಗಿ ಏನಾದರೂ ಆ್ಯಕ್ಷನ್ ಸರ್ಕಾರದಿಂದ ಆಗಬೇಕು. ಯಾಕಂದರೆ ಈ ಕಂಪ್ನಿ UPಯಲ್ಲಿ ಕೂಡ ತಮ್ಮ ಪ್ರಾಪರ್ಟೀಸ್ ಎಲ್ಲ ಪರ್ಚೇಸ್ ಮಾಡಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಸೊ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಈ ಕಂಪ್ನಿ ಇನ್ವೆಸ್ಟ್ ಮಾಡಿದೆ, ಎಲ್ಲೆಲ್ಲಿ ಪ್ರಾಪರ್ಟೀಸ್ ಇವೆ, ಅದೆಲ್ಲ ಪತ್ತೆ ಹಚ್ಚಿ ಆ ಪ್ರಾಪರ್ಟೀಸ್ ಮಾರ್ಬಿಟ್ಟು ಆದರೂ ಈ ಹೂಡಿಕೆದಾರರಿಗೆ ನಾವು ಅವ್ರಿಗೆ ಸಹಾಯ ಮಾಡಬೇಕು, ಇನ್ವೆಸ್ಟರ್ಸ್ಗೆ ಅಂತ ಹೇಳ್ತಾ, ಸನ್ಮಾನ್ಯ ಅಧ್ಯಕ್ಷರು, ಈ ಕಂಪ್ನಿ 123 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿದ್ದಾರೆ, ಆದಾಯ ಇಲ್ಲದೆ ತೆರಿಗೆಯನ್ನು ಕೊಟ್ಟಿದ್ದಾರೆ. ಸೊ ಆ ಇನ್ಕಮ್ ಟ್ಯಾಕ್ಸ್ನ ವಾಪಸ್ ಪಡ್ಕೋಬೇಕು ಅಂತ ಸರ್ಕಾರದಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ತಾವು IT ಡಿಪಾರ್ಟ್ಮೆಂಟ್ಗೆ ಬರೀಬೇಕು. ಸುಮ್ಮನೆ ಬ್ಯಾಲೆನ್ಸ್ ಶೀಟಲ್ಲಿ ತೋರ್ಸೋಕ್ಕೆ ಪ್ರಾಫಿಟನ್ನು ತೋರಿಸಿ ಆದಾಯ ತೆರಿಗೆಯನ್ನು ಕಟ್ಟಿದ್ದಾರೆ. ಆ 123 ಕೋಟಿ ಕೂಡ ವಾಪಸ್ ತಗೊಂಡು ಬರಬೇಕು ಅಂತ ನಾನು ಹೇಳ್ತಾ, ಮತ್ತು CBIಲಿ ಕೇಸ್ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಭಾಳ ಸೆನ್ಸಿಟಿವ್ ಕೇಸ್ ಆಗಿತ್ತು. ಭಾಳ ಒಬ್ಬರು ರಾಜಕಾರಣಿ ಈ ಕಂಪ್ನಿಗೆ ಭಾಳ ಪ್ರಮೋಟ್ ಮಾಡಿದ್ದಾರೆ ಅಂತ ಕೂಡ ಮಾಧ್ಯಮದಲ್ಲಿ ಬಂದಿದೆ. ಆ ಕಂಪ್ನಿ ನಮ್ಮ ಕಣ್ಮುಂದೆನೇ ಪ್ರಮೋಟ್ ಆಗಿದ್ದು. ಅವರು ಸಚಿವರಿದ್ದಾಗ ಹಜ್ ಕ್ಯಾಂಪಲ್ಲಿ ಈ ಕಂಪ್ನಿಗೆ ದೊಡ್ಡ ಮಟ್ಟದ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಹೌದು, ಹಜ್ ಕ್ಯಾಂಪಲ್ಲಿ ಒಬ್ಬ ಸಚಿವರು ಅವರು ಈ ಕಂಪ್ನಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ರು. ಬೇರೆ ಬೇರೆ ಸಂದರ್ಭದಲ್ಲಿ ಈ ಕಂಪ್ನಿಗೆ ದೊಡ್ಡ ಮುಷಾಯರ ಮಾಡಿ, ದೊಡ್ಡ ಕಾರ್ಯಕ್ರಮ ಮಾಡಿ, ಮತ್ತು ಇಲ್ಲಿ ಇರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕರ್ಕೊಂಡು ಬಂದು ಭೇಟಿ ಮಾಡಿಸಿ ಒಂದು ದೊಡ್ಡ ಇಂಪ್ರೆಷನನ್ನು ಕ್ರಿಯೇಟ್ ಮಾಡಿದರು. ಈ ಕಂಪ್ನಿ ಭಾಳ ಲೆಜಿಟಿಮೇಟ್ ಕಂಪ್ನಿ, ಜನ ಇನ್ವೆಸ್ಟ್ ಮಾಡ್ಬೋದು ಅಂತ ರಾಜಕಾರಣಿಗಳು ಈಗ ಆರಾಮಾಗಿ ತಿರುಗಾಡ್ತವ್ರೆ. ನಾನು ಸೇಫ್ ಆಗಿದ್ದೀನಿ ಅಂತಲೂ ಕೂಡ ಹೇಳ್ಕೊಂಡು ಹೋಗ್ತವ್ರೆ. ನಾನು ಈಗ ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ಪಕ್ಷನೇ ಬಿಟ್ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ತಾ ಇದ್ದೀನಿ, ನಾನು ಸೇಫ್ ಆಗಿದ್ದೀನಿ ಅಂತ ಈಗಲೂ ಕೂಡ ಹೇಳ್ಕೊಂಡು ಹೋಗ್ತಾವ್ರೆ. ಅದೇನಾದರೂ ಆಗಲಿ, ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಲಿ, ಯಾರು ಇನ್ವೆಸ್ಟ್ ಮಾಡಿದವರಿಗೆ
ಅವ್ರಿಗೆ ವಾಪಸ್ ದುಡ್ಡು ಸಿಗಬೇಕು ಅಂತ ಕ್ರಮ ಆಗಬೇಕು. ಕೆಲವು ಲೂಪ್ ಹೋಲ್ಸು KPID ಆ್ಯಕ್ಟಲ್ಲಿ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಲೂಪ್ ಹೋಲ್ಸನ್ನು ಬಳಸ್ಕೊಂಡು ಮುಂದೆ ಬಳಸ್ಕೊಂಡು ಅವರು ಈ ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಆದ್ಮೇಲೆ ನಾನು ಹೇಳಿ ಉತ್ತರ ಹೇಳಿ, ಆಮೇಲೆ ಸೌಮ್ಯ ರೆಡ್ಡಿ ಸನ್ಮಾನ್ಯ ಅಧ್ಯಕ್ಷರೇ ಒಂದ್ಸಲ ಉತ್ತರ ಹೇಳಿ, ಆಮೇಲೆ ಕೊಡ್ತೀನಿ. ಉತ್ತರ ಹೇಳಾದ್ಮೇಲೆ ಕೊಡ್ತೀನಿ. ಇದು ಆಗಿರೋದು ನಿನ್ನೆ ಮೊನ್ನೆ ವಿಚಾರ. ಸಹಿ ಹಾಕಿದ್ರು ಸೌಮ್ಯ ರೆಡ್ಡಿ ಇದ್ದಾರೆ. ನೀವೇ ಮಾತಾಡ್ತಿರೋ ಸ್ವಲ್ಪ ಕೇಳ್ತಿರೋ? ಅದು ಒಂದೇ ನಿಮಿಷ. ನೀವು ಹಿಂಗೆ ಮಾತಾಡ್ತಾ ಇದ್ರೆ ಒಂದೇ ನಿಮಿಷ. ಈಗ ನೀವು 5 ಜನ ಉಳಿದವರು ಮಾತನಾಡೋರು ಇದ್ದೀರಿ. ನೀವು ಅಲ್ಲಿ ಸಹಿ ಹಾಕಿದವರು ಸೌಮ್ಯ ರೆಡ್ಡಿ ಒಬ್ಬರು ಇದ್ದಾರೆ. ನಿಮಗೆ ಅದಕ್ಕೆ ಒಂದ್ಸಲ ಉತ್ತರ ಹೇಳಾಗಲಿ. ಉತ್ತರ ಹೇಳಾದ್ಮೇಲೆ ನಿಮಗೆಲ್ಲ ಅದು ಏನಾದ್ರು ಸ್ಪಷ್ಟೀಕರಣ ಬೇಕಾದರೆ ಕೊಡೋದಕ್ಕೆ ಅವಕಾಶ ಕೊಡ್ತೀನಿ. ಹಾಂ, ಸಚಿವರು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗೆ ಇದೊಂದು ಬಹುಕೋಟಿ ಹಗರಣ ಅಂಥೇಳಿ ನಮ್ಮ ನ್ಯಾಯಾಲಯಗಳಲ್ಲಿ ಕೇಸ್ ದಾಖಲಾಗಿದೆ. 9/6/19 ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ಇನ್ನು 14 ಪ್ರಕರಣಗಳಲ್ಲಿ ಮನ್ಸೂರ್ ಅಲಿ ಖಾನ್ ಮತ್ತು ಇತರ 49 ಜನ ಮೇಲೆ IMA ಅಂಗಸಂಸ್ಥೆ ನಿರ್ದೇಶಕರ ಮೇಲೆ ಕೇಸ್ ಹಾಕಿದ್ದೀವಿ ಅಧ್ಯಕ್ಷರೇ. 12/6/19 ವಿಶೇಷ ತನಿಖಾ ತಂಡನ ರಚಿಸಿದರೆ ವಿಶೇಷ ತನಿಖಾ ದಳ ಹಾಗೂ ACBಗಳಲ್ಲಿ ತನಿಖೆಯಾದ ಪ್ರಕರಣಗಳನ್ನು ಹಾಗೂ ಹಣಕಾಸು ಸಂಸ್ಥೆಯಲ್ಲಿ ಠೇವಣಿದಾರ ಹಿತಾಸಕ್ತಿ ಸಂರಕ್ಷಣಾ ಕಾಯ್ದೆ KPID ಕಾಯ್ದೆ 2004 ಅಡಿಯಲ್ಲಿ ಸಹ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳಕ್ಕೆ CBIಗೆ ಪ್ರಕರಣವನ್ನು ಹಸ್ತಾಂತರಿಸಲಾಗಿರುತ್ತೆ. ಈ ಕುರಿತು CBIನಲ್ಲಿ ಪ್ರಕರಣವನ್ನು ಮರುದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದು ಅದರ ರಿಪೋರ್ಟ್ನ ಕಾಲಕಾಲಕ್ಕೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ವರದಿ ಮಾಡ್ತಾ ಇದ್ದಾರೆ. ಈ ರಿಟ್ ಸಂಖ್ಯೆ 56/649/2018 ನಿರ್ದೇಶದನ್ವಯ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ಕಾಯ್ದೆ 2004 KPID ಕಾಯ್ದೆ ಪ್ರಕಾರ ಕಾಲಮ್ 5(1) ಈಗ ಕೇಸ್ ರಿಜಿಸ್ಟರ್ ಆಗಿದೆ. ಇದಕ್ಕೆ ಸಂಬಂಧಿಸಿದ ಎಲ್ಲ ಆರ್ಥಿಕ ವ್ಯವಹಾರಗಳ ಅಪರಾಧಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಕ್ರಮ ವಹಿಸಲು ಶ್ರೀ ಹರ್ಷ್ ಗುಪ್ತಾ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಇವರನ್ನು ಸಕ್ಷಮ ಪ್ರಾಧಿಕಾರಿಯಾಗಿ ನೇಮಿಸಿದೆ. ಈ ವಂಚನೆ ಪ್ರಕರಣದಲ್ಲಿ ಅಧ್ಯಕ್ಷ 70,000ಕ್ಕೂ ಹೆಚ್ಚು ಠೇವಣಿದಾರರು ವಂಚನೆಗೊಳಗಾಗಿರುವುದು ನಿಜ. ಸಕ್ಷಮ ಪ್ರಾಧಿಕಾರವು ವರದಿ ಪಡೆದುಕೊಂಡಿದೆ. ಉಪ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮುಖ್ಯ ತನಿಖಾಧಿಕಾರಿ ವಿಶೇಷ ತನಿಖಾ ದಳ ಹಾಗೂ ಸಕ್ಷಮ ಪ್ರಾಧಿಕಾರದ ವರದಿಯನ್ನು ಆಧರಿಸಿ IMA ಮತ್ತು ಅದರ ಅಂಗಸಂಸ್ಥೆಗಳ ಮೂಲಕ ಹಾಗೂ ನಿರ್ದೇಶಕರು ಹಾಗೂ ಬೇನಾಮಿದಾರರಿಗೆ ಸಂಬಂಧಿಸಿದ ಒಟ್ಟು 460,21,51,364 ರೂಪಾಯಿ 22 ಪೈಸೆ ಸ್ಥಿರ ಮತ್ತು ಚರಾಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳಲು ಕಂದಾಯ ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಸಕ್ಷಮ ಪ್ರಾಧಿಕಾರ ಕೈಗೊಂಡ ಕ್ರಮಗಳನ್ನ ಹಾಗಾಗಿ ಉಚ್ಚ ನ್ಯಾಯಾಲಯಕ್ಕೆ ನಾವು ಒದಗಿಸ್ತಾ ಇದ್ದೀವಿ ಅಧ್ಯಕ್ಷ. ಇಂತಹದೇ ವಂಚನೆ ಪ್ರಕರಣ ನಡೆಯದಂತೆ ತಡಿಲಿಕ್ಕೆ ಮಾನಿಟರಿ ಅಡ್ವೈಸರಿ ಎಂಬ ಹಣಕಾಸು ಸಂಸ್ಥೆಯನ್ನು ಹೂಡಿಕೆದಾರರು ಅದರಲ್ಲಿ ಬಂದಿರೋದ್ರಿಂದ 9/6/19 ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಮೊಹಮ್ಮದ್ ಖಾಲಿದ್ ರವರು ಮತ್ತು ಇನ್ನಿತರ ಹೂಡಿಕೆದಾರ ವಿರುದ್ಧ ದೂರುಗಳ ಅನ್ವಯ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 14 ಪ್ರಕರಣ, ಮನ್ಸೂರ್ ಅಲಿ ಖಾನ್ ಮತ್ತು ಇತರ 49 ಜನ IMA ಅಂಗಸಂಸ್ಥೆಗಳು ಕೇಸ್ ಹಾಕಿದೆ ಅಧ್ಯಕ್ಷೆ. ಈಗ ಏನಾಗಿದೆ, ನಮಗೆ EHD 08 PCR 2019 ದಿನಾಂಕ 19/8/19 ಆದೇಶದಲ್ಲಿ ಮಾನಿಟರಿ ಅಡ್ವೈಸರಿ ವಿರುದ್ಧ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 73 ಪ್ರಕರಣ ಹಾಗೂ ಅಂಗಸಂಸ್ಥೆ ಸಂಬಂಧಿಸಿ ರಾಜ್ಯದಲ್ಲಿ ದಾಖಲಾದ ಎಲ್ಲ ಅಪರಾಧ ಪ್ರಕರಣಗಳಿಗೆ ತನಿಖೆ ನಡೆಸಲು ಹಾಗೂ ಸದರಿ IMA ಸಂಸ್ಥೆ ವ್ಯವಹಾರಗಳನ್ನು ತನಿಖೆ ಮಾಡಲು ವಿಚಾರಣೆ ನಡೆಸಲು ವಿಶೇಷ ತನಿಖಾ ದಳ ತನಿಖೆಯಲ್ಲಿದ್ದು ಪ್ರಕರಣಗಳನ್ನು ಅವ್ರಿಗೆ ವಹಿಸಿಕೊಟ್ಟಿದ್ದೀವಿ ಸರ್. ನಮ್ಮ ಮುಂದೆ ಏನಾಗಿದೆ ಈಗ ಅಂದರೆ ಇದು ದಿಸ್ ಇಸ್ ಡೈರೆಕ್ಟೆಡ್ ಬೈ ಹೈಕೋರ್ಟ್ ಆಫ್ ಕರ್ನಾಟಕ ಹೈಕೋರ್ಟ್ಗೆ ನಾವು ಕಾಲಕ್ಕಾಗಿದ್ದ CBI ವರದಿನ ನಾವು ಹೇಳ್ಕೊಂಬಂದಿದ್ದೀವಿ. ಇದರಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ, ಭಾಳ ಇದೆ, 3-4 ಪೇಜು ಓದಬೇಕಂದ್ರೆ ನಾನು ಓದ್ತೀನಿ. ಬಟ್ ಏನಾಗಿದೆ, CBI is seized of the matter. ಅಧ್ಯಕ್ಷರೇ, CBIನವರು ತನಿಖೆ ಮಾಡ್ತಿರೋದ್ರಿಂದ ಸರ್ಕಾರದ ಆದೇಶ ಸಂಖ್ಯೆ ಅಲ್ಲ, ಅವ್ರು ಕೇಳಿ ನಾನು ಹೇಳ್ಬಿಡ್ತೀನಿ. EHD 8ರಲ್ಲಿ ಆಯ್ತು, ಕರ್ನಾಟಕ ಉಚ್ಚ ನ್ಯಾಯಾಲಯ ರಿಟ್ ಸಂಖ್ಯೆ 500 ಅದರಲ್ಲಿ ಹಿತಾಸಕ್ತಿ ಕಾಯ್ದೆ ಕೆಳಗೆ ಬೆಂಗಳೂರು ಹಾಗೂ ಅಂಗಸಂಸ್ಥೆಗಳ ವ್ಯವಹಾರ ಸಂಬಂಧಿಸಿದಂತೆ ಅಧಿಸೂಚನೆ ಸಂಖ್ಯೆ RD 20 JRC 217 P2 ದಿನಾಂಕ 13/1/2020 ಹಾಗೂ ತಿದ್ದುಪಡಿ ದಿನಾಂಕ 24/1/2020ರಲ್ಲಿ ಗುಪ್ತಾ ಅವ್ರನ್ನ ನೇಮಿಸಿ ಅವ್ರನ್ನ ನಾವು ಈಗ ವಿಚಾರಣೆಯಲ್ಲಿದ್ದು ದಾವೆಗೆ ಸಂಬಂಧಿಸಿದಂತೆ
ಮಧ್ಯಂತರ ವರದಿ ಮಾಹಿತಿಯನ್ನು ಮಾನ್ಯ ಆಗಿತ್ತು. CBI ತನಿಖಾ ವರದಿಯನ್ನು ಆಧರಿಸಿ ಸಕ್ಷಮ ಪ್ರಾಧಿಕಾರವು IMA ಮತ್ತು ಅದರ ಅಂಗಸಂಸ್ಥೆಗಳ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿತರ ಹೆಚ್ಚುವರಿ ಸ್ಥಿರ ಮತ್ತು ಚರಾಸ್ತಿಗಳನ್ನು ಪತ್ತೆ ಹಚ್ಚಿ ಸರ್ಕಾರಕ್ಕೆ ವರದಿ ನೀಡಿ KPID ಕಾಯ್ದೆ 302 ಅಡಿ ಸರ್ಕಾರದಿಂದ ಮುಟ್ಟುಗೋಲು ಅಧಿಸೂಚನೆ ಹೊರಡಿಸಿದಲ್ಲಿ ಈ ಪ್ರಾಧಿಕಾರವು KPID ಕಾಲಂನಲ್ಲಿ ಕ್ರಮ ಕೈಗೊಳ್ಳುತ್ತಿದೆ. ಉಪ ಪೊಲೀಸ್ ಮಹಾನಿರೀಕ್ಷಕರು ಮತ್ತು ಮುಖ್ಯ ತನಿಖಾಧಿಕಾರಿ ವಿಶೇಷ ದಳ IMA ಬೆಂಗಳೂರು ಹಾಗೂ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಬೆಂಗಳೂರು ಇವರುಗಳ ವರದಿಯನ್ನು ಆಧರಿಸಿ IMA ಮತ್ತು ಅದರ ಅಂಗಸಂಸ್ಥೆಗಳ ಮಾಲೀಕ ಹಾಗೂ ಅದರ ನಿರ್ದೇಶಕರು ಹಾಗೂ ಬೇನಾಮಿದಾರರಿಗೆ ಈ ಕೆಳಕಂಡಂತೆ ಮಾಡಿದ್ದೀವಿ. ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ COM-20 GRC 2017 ದಿನಾಂಕ 6/8/2009 ಸ್ಥಿರಾಸ್ತಿಯ ಒಟ್ಟು ಮೊತ್ತ 350 ಕೋಟಿ 44,91,376 ಚರಾಸ್ತಿ ಒಟ್ಟು 79 ಕೋಟಿ 58,57,600 ಒಟ್ಟಾರೆ 430.03 ಲಕ್ಷ. ದಿನಾಂಕ 25/9/2019 25,73,000 21 ಕೋಟಿ 73,68,205 ಚರಾಸ್ತಿ 13 ಕೋಟಿ 30,48,000 ಒಟ್ಟು 35 ಕೋಟಿ 4 ಲಕ್ಷ. ಮತ್ತು 5/12/19 ಸ್ಥಿರಾಸ್ತಿ ಇಲ್ಲ, ಚರಾಸ್ತಿ 12,50,000 ಮತ್ತು 2/3/2020 1,66 ಕೋಟಿ 1,66,000. ಹಾಗಾಗಿ 465.21 ಲಕ್ಷನ ಮಟ್ಕೋಲಾಗ್ಲಿಕ್ಕೆ ಆದೇಶ ಆಗಿದೆ. ಅದರ ಕಾಪಿ ಇಲ್ವಾ ಸಚಿವರು? ಸರ್ ಕೊಡಿ, ಅದೊಂದು ಕಾಪಿ ಅಲ್ಲ ನೀವು ಕಳಿಸ್ತೀನಿ ಸರ್. ಅದೇ ಆಮೇಲೆ ಕೊಡ್ತೀವಿ. 465 ಕೋಟಿ 21 ಲಕ್ಷ ಕನ್ಫ್ಯೂಷನ್ನಿಗೆಲ್ಲ 465 ಕೋಟಿ ಸರ್. ಅದರಲ್ಲಿ 2 KPID ಕಾಯ್ದೆ ಕಲಂ 2 ಅಡಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆಯಲು ತೀರ್ಮಾನಿಸಿದ್ದು, ಅದರಂತೆ ಸಾರ್ವಜನಿಕರಿಂದ ಕ್ಲೈಮ್ ಅರ್ಜಿಗಳನ್ನು ಸ್ವೀಕರಿಸುವ ಮುಂಚಿತವಾಗಿ ಸಾರ್ವಜನಿಕರ ಪ್ರತಿಕ್ರಿಯೆಗೆ ಆನ್ಲೈನ್ ಟೆಸ್ಟ್ ಅಪ್ಲಿಕೇಶನ್ ಸಿದ್ಧಪಡಿಸಿ 5/3/2020 ವೆಬ್ಸೈಟ್ಗೆ ಚಾಲನೆ ಮಾಡಿ ಸಾರ್ವಜನಿಕರ ಮಾಹಿತಿಗಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಸಹಾಯ ಕೇಂದ್ರ ದೂರವಾಣಿ ಸಂಖ್ಯೆ ಸೋನ್ಸನ್ನು ಪ್ರಾರಂಭಿಸಲಾಗಿರುತ್ತದೆ. ಇದರೊಂದಿಗೆ ವಾಟ್ಸಪ್ ಸೇವೆ ಸಂಖ್ಯೆ ನಂಬರ್ ಇದೆ ಹಾಗೂ ಇಮೇಲ್ ಸೇವೆಯನ್ನು ಪ್ರಾರಂಭಿಸಲಾಗಿರುತ್ತದೆ. ಠೇವಣಿದಾರರ ಹಿತದೃಷ್ಟಿಯಿಂದ ಅವಶ್ಯಕತೆ ಇದ್ದಲ್ಲಿ ಈ ಅಟೆಸ್ಟೇಷನ್ ಮುಖಾಂತರ ದಾಖಲೆಗಳನ್ನು ದೃಢೀಕರಿಸುವ ಬಗ್ಗೆ ಪ್ರಸ್ತಾವನೆಯನ್ನು ಕಾನೂನು ಕೋಶಕ್ಕೆ ಸಲ್ಲಿಸಿದ್ದು ಕಾರ್ಯ ಪ್ರಗತಿಯಲ್ಲಿದೆ. ಠೇವಣಿದಾರರ ಆನ್ಲೈನ್ ಅಪ್ಲಿಕೇಶನ್ ಸ್ವೀಕರಿಸುವ ಸಂದರ್ಭದಲ್ಲಿ ಅನುಕೂಲ ಆಗುವ ನಿಟ್ಟಿನಲ್ಲಿ ಠೇವಣಿದಾರರ ಮೊಬೈಲ್ ಸಂಖ್ಯೆಯನ್ನು ಆಧರಿಸಿ SMS ಮುಖಾಂತರ ಹಾಗೂ ದೂರವಾಣಿ ಮುಖಾಂತರ ಮಾಹಿತಿಯನ್ನು ಒದಗಿಸಲು ಸಕಾಲ್ ಕಾಲ್ ಸೆಂಟರ್ ಸರ್ವಿಸನ್ನು ಬಳಸಿಕೊಳ್ಳುವ ಬಗ್ಗೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಠೇವಣಿದಾರರ ಅರ್ಜಿಗಳನ್ನು KPID ಕಾಯ್ದೆ 2ರಲ್ಲಿ 1 ತಿಂಗಳಲ್ಲಿ ಸ್ವೀಕರಿಸುವುದು ಅವಶ್ಯವಿರುವಂತೆ ಬೆಂಗಳೂರು 1, ಕರ್ನಾಟಕ 1 ಹಾಗೂ ಸೇವಾ ಸಿಂಧು ಕೇಂದ್ರಗಳ ಸೇವೆಯನ್ನು ಗವರ್ನೆನ್ಸ್ ಮೂಲಕ ಕೋರಲಾಗಿದ್ದು ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಮಾನ್ಯ ವಿಶೇಷ ನ್ಯಾಯಾಲಯದಲ್ಲಿ ಸದರಿ ಪ್ರಕರಣಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವ ಅವಶ್ಯಕತೆ ಇರುವಂತೆ ಹೆಚ್ಚುವರಿ ನ್ಯಾಯಾಲಯವನ್ನು ನಿಗದಿಪಡಿಸಲು ಸಕ್ಷಮ ಪ್ರಾಧಿಕಾರವು ಮಾನ್ಯ ಘನ ಉಚ್ಚ ನ್ಯಾಯಾಲಯವನ್ನು ಕೋರಿರುವಂತೆ ಈ ನಿಟ್ಟಿನಲ್ಲಿ ಘನ ಉಚ್ಚ ನ್ಯಾಯಾಲಯವು ಆದೇಶ ನೀಡಿರುತ್ತದೆ. ಇದು ಇಷ್ಟಕ್ಕಾಗಿರೋದು. ಇಂಥದೇ ಪ್ರಕರಣ ಮತ್ತೆ ಆಗಬಾರ್ದು ಅಂತ ಸಾರ್ವಜನಿಕರಿಗೆ ವಂಚಿಸುವ ಹಣಕಾಸು ಸಂಸ್ಥೆಗಳ ಕಂಪನಿಗಳ ಬಗ್ಗೆ ಪರಿಶೀಲಿಸಲು, ಪರಾಮರ್ಶಿಸಲು, ವಂಚಿತ ಕಂಪನಿಗಳ ಮೇಲೆ ನಿಗಾ ಇಡಲು ಹಾಗೂ ಕ್ರಮ ಕೈಗೊಳ್ಳಲು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹಾಗೂ ವಿವಿಧ ಇಲಾಖೆಗಳ ಸದಸ್ಯರನ್ನೊಳಗೊಂಡ ರಾಜ್ಯ ಮಟ್ಟದ ಸಮನ್ವಯ ಸಮಿತಿಯನ್ನು ರಚಿಸಲಾಗಿರುತ್ತದೆ. ರಾಜ್ಯ ಮಟ್ಟದ ಸಮನ್ವಯ ಸಮಿತಿಯು ಸಾರ್ವಜನಿಕರಲ್ಲಿ ವಂಚನೆ ಕಂಪನಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಭಿತ್ತಿಪತ್ರಗಳನ್ನು ಮುದ್ರಿಸಿ ಸಾರ್ವಜನಿಕರಲ್ಲಿ ಪ್ರದರ್ಶಿಸಲಾಗಿದೆ. ಠಾಣಾ ಮಟ್ಟದ ಬೀಟ್ ಸಿಬ್ಬಂದಿಯವರು ವಂಚನೆ ಮಾಡುತ್ತಿರುವ ಕಂಪನಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಿರುತ್ತಾರೆ. ಮಾಧ್ಯಮಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಜಾಹೀರಾತುಗಳ ಮೂಲಕ ಮಾಡ್ತಿರ್ತಾರೆ. ಸಾರ್ವಜನಿಕರು ಖಾಸಗಿ ಸಂಸ್ಥೆಗಳು ಅಥವಾ ಫೈನಾನ್ಸ್ನಲ್ಲಿ ತಮ್ಮ ಠೇವಣಿ ಇಡದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಣ ಠೇವಣಿ ಇಡಬೇಕೆಂದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಜಾಗೃತ ಜಾಥಾಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರಿಗೆ ಬಹುಕೋಟಿ ವಂಚಿಸಿರುವ ಕಂಪನಿಗಳ ವಿರುದ್ಧ ವಂಚನೆ ಪ್ರಕರಣವನ್ನು KPID ಕಾಯ್ದೆ 2004 ಅಡಿಯಲ್ಲಿ ಪ್ರಕರಣ ದಾಖಲಿಸಲು ಅರಿವು ಮೂಡಿಸಲಾಗುತ್ತಿದೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ FD-03 CAA 2019 ದಿನಾಂಕ 18/12/19ರಲ್ಲಿ
KPID ಕಾಯ್ದೆಯನ್ನು ಅನುಷ್ಠಾನಗೊಳಿಸಲು ನಿರ್ದಿಷ್ಟ ಕಾರ್ಯವಿಧಾನವನ್ನು ಹೊರಡಿಸಲಾಗಿದೆ. ಆರ್ಥಿಕ ಅಪರಾಧಗಳ ಅಡಿಯಲ್ಲಿ ದಾಖಲಿಸಿರುವ ಪ್ರಕರಣಗಳನ್ನು ತನಿಖೆ ನಡೆಸಲು ರಾಜ್ಯದ ಎಲ್ಲ ಜಿಲ್ಲೆ ನಗರಗಳಲ್ಲಿನ ವಿಶೇಷ CEN ಸೈಬರ್ ನಾರ್ಕೋಟಿಕ್ ಅಂಡ್ ಎಕನಾಮಿಕ್ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿರುತ್ತದೆ. ಇಷ್ಟನ್ನು ನಾವು ಮುಂಜಾಗ್ರತೆ ಮಾಡಿದ್ದೀವಿ. ತಾವೇನು ಡಿಮ್ಯಾಂಡ್ ಮಾಡಿದ್ರಿ ಸ್ಪೆಷಲ್ ಕೋರ್ಟ್ ಮಾಡಬೇಕು ಅಂತೇಳಿ ನಾವು ಹೈಕೋರ್ಟ್ನವ್ರಿಗೆ ಕೇಳ್ಕೊಂಡಿದ್ದೀವಿ. ಸ್ಪೆಷಲ್ ಡೆಸಿಗ್ನೇಟೆಡ್ ಕೋರ್ಟ್ ಮಾಡೋದ, ಸ್ಪೆಷಲ್ ಕೋರ್ಟ್ ಮಾಡೋದ. 70,000 ಅರ್ಜಿದಾರರಿದ್ದಾರೆ ನಮ್ಮ ಮುಂದೆ, ವಿಟ್ನೆಸ್ಗಳು ಎಲ್ಲ ಸೇರಿ ಇನ್ನೂ ಒಂದು 10-15 ಸಾವಿರ ಆಗ್ಬೋದು. ಒಂದು ಕೋರ್ಟ್ ಮುಂದೆ ಆಗಲ್ಲ ಅಂತ ತಾವು ಹೇಳಿದ್ರಿ, ಅದನ್ನು ನಾವು ಇನಿಷಿಯೇಟ್ ಮಾಡಿದ್ದೀವಿ. ಅವ್ರು ಏನು ಹೇಳಿದ ತಕ್ಷಣ ಇಲ್ಲ ಡೆಸಿಗ್ನೇಟೆಡ್ ಕೋರ್ಟ್ ಮಾಡ್ತೀವಿ ಅಥವಾ ವಿಶೇಷ ನ್ಯಾಯಾಲಯ ಮಾಡಲಿಕ್ಕೆ ಕಾರ್ಯಕ್ರಮ ಹಾಕ್ತೀವಿ. ಧನ್ಯವಾದಗಳು ಸಚಿವರೇ. ಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಒಂದೇ ನಾನು ಮುಗಿಸ್ಬಿಡ್ತೀನಿ ಸರ್. ಒಂದು ಕೋರ್ಟ್ ಇನ್ವೆಸ್ಟಿಗೇಷನ್ ಈಸ್ ಡೈರೆಕ್ಟೆಡ್ ಬೈ ಹೈಕೋರ್ಟ್ ಆಫ್ ಕರ್ನಾಟಕ. ನಾವು ಅದನ್ನು ಸೀಲ್ಡ್ ಕವರಲ್ಲಿ ಹೈಕೋರ್ಟ್ಗೆ ಕಾಲಕ್ಕೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇಟ್ ಕೆನಾಟ್ ಬಿ ಓಪನ್ಲಿ ಟೋಲ್ಡ್ ಸರ್. ಅವರು ಡೈರೆಕ್ಟ್ ಮಾಡಿರೋದ್ರಿಂದ CBI ಏನೇನು ಮಾಡ್ತಾ ಇದೆ ವಾರಕ್ಕೆ ಹೈಕೋರ್ಟ್ ಮುಂದೆ ಕೊಡ್ತಾ ಇದ್ದೀವಿ ನಾವು. ಸರ್ ರಿಜ್ವಾನ್, ಒಂದು ಸಕ್ಷಮ ಪ್ರಾಧಿಕಾರಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಸರ್. ಸಿಬ್ಬಂದಿಗಳು ಇಲ್ಲ ಅಂತ ಪೇಪರಲ್ಲಿ ಎಲ್ಲ ಮಾಹಿತಿ ಬರ್ತಾ ಇದೆ. ಯಾಕಂದರೆ ಹರ್ಷ ಗುಪ್ತಾ ಅವ್ರನ್ನ ತಾವು ಹಾಕಿದಿರಿ, 4 ತಿಂಗಳಲ್ಲೇ RC ಆಗಿದ್ರು, ಇವ್ರಿಗೆ ಹಾಕಿದ್ರಿ. ಒಳ್ಳೆ ಅಧಿಕಾರಿ ಅಂತ ಹಾಕಿದ್ದೀರಾ ಅಥವಾ ಪನಿಷ್ಮೆಂಟ್ ಪೋಸ್ಟಿಂಗ್ ನಮ್ಗೆ ಗೊತ್ತಿಲ್ಲ. ಆಚೆ ಮೆಸೇಜು ಗೌರ್ಮೆಂಟ್ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಆಗ್ಬೇಕು ಸರ್. ಒಂದು. ಎರಡನೇದು KPID ಆ್ಯಕ್ಟಲ್ಲಿ ಒಂದು ಲೂಪ್ ಹೋಲ್ ಇದೆ ಸರ್. ಈ ಆ್ಯಕ್ಟ್ ಪ್ರಕಾರ ತಾವು ಅಪಾಯಿಂಟ್ಮೆಂಟ್ ಆಫ್ ಕಾಂಪಿಟೆಂಟ್ ಅಥಾರಿಟಿ ಟು ಎಕ್ಸಸೈಸ್ ಕಂಟ್ರೋಲ್ ಓವರ್ ಸೆಟ್ ಪ್ರಾಪರ್ಟಿ ಆ್ಯಂಡ್ ಪವರ್ಸ್ ಅಂತ ಒಂದು ಮಾಡಿದಿರಿ. ಕಾನ್ಸ್ಟಿಟ್ಯೂಷನ್ ಆಫ್ ಸ್ಪೆಷಲ್ ಕೋರ್ಟ್ ಕೂಡ ಮಾಡ್ತೀರಂತ ಹೇಳಿದಿರಿ. ಇದರಲ್ಲಿ ಲೂಪ್ ಹೋಲ್ ಏನಿದೆ ಅಂದರೆ, ಡೆಪಾಸಿಟ್ಸ್ ಅಂತ ಏನು ಬರುತ್ತೆ, ಡೆಪಾಸಿಟ್ಸ್ include and shall be deemed always to have included any receipt of money or acceptance of any valuable commodity by any financial establishment to be returned after a specified period or otherwise, either in cash or in kind or in form of a specified service, with or without any benefit in the form of interest, bonus, profit or in any other form anta ide. But does not include anta ಏನಿದೆಯಲ್ಲ, ಅದರಲ್ಲಿ ಕಾಲಮ್ 2 ಅಮೌಂಟ್ಸ್ ಕಾಂಟ್ರಿಬ್ಯೂಟೆಡ್ ಆಸ್ ಕ್ಯಾಪಿಟಲ್ ಬೈ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ಅಂತ ಇದೆ ಸರ್. ಇವರೆಲ್ಲ ಈ ದಂಧೆ ನಡೆಸೋರು, ಫ್ರಾಡ್ ಕಂಪ್ನಿ ಮಾಡೋರು ಲಿಮಿಟೆಡ್ LLP ಮಾಡ್ಕೋತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಲಿಮಿಟೆಡ್ LLP ಮುಖಾಂತರ ಎಷ್ಟು ಬೇಕಾದರೂ ಪಾರ್ಟ್ನರ್ಸ್, ಈಗ ಯಾರು ಇನ್ವೆಸ್ಟರ್ಸ್ ಇಲ್ಲ ಅದರಲ್ಲಿ, ಪಾರ್ಟ್ನರ್ಸ್ ಅಂತ ಮಾಡ್ಕೊಂಡವ್ರೆ. ಯಾಕಂದರೆ ದೇ ಹ್ಯಾವ್ ಯೂಟಿಲೈಸ್ ದಿಸ್ ಲೂಪ್ ಹೋಲ್ ಆ್ಯಂಡ್ ದೇ ಮೇಕ್ ದಮ್ ದ ಪಾರ್ಟ್ನರ್ಸ್ ಅಂತ ಮಾಡಿದಾಗ ನಾಳೆ ನೀವು ಪಾರ್ಟ್ನರ್ ಅಂದರೆ ಲಾಭ ನಷ್ಟ ಎಲ್ಲದಕ್ಕೂ ಪಾರ್ಟ್ನರ್ ಅಂತ ಹೇಳ್ಬಿಡ್ತಾರೆ. ನಾಳೆ ಇದು ಪ್ರಕರಣ ಕೋರ್ಟ್ಗೆ ಹೋದಾಗ ಈ ಆ್ಯಕ್ಟ್ ಪ್ರಕಾರ ಇನ್ವೆಸ್ಟರ್ಸು, IMA ಇನ್ವೆಸ್ಟರ್ಸು, ಬೇರೆ ಬೇರೆ ಕಂಪ್ನಿ ಯಾರಿಗೆ ಫ್ರಾಡ್ ಆಗಿದೆ ಆ ಇನ್ವೆಸ್ಟರ್ಸು ವಿಲ್ ಲೂಸ್ ದಿ ಮನಿ. ಸೊ ಈ ಲೂಪ್ ಹೋಲನ್ನು ತಾವು ಸ್ವಲ್ಪ ಮುಂದಿನ ದಿನಗಳಲ್ಲಿ KPID ಆ್ಯಕ್ಟ್ ತಿದ್ದುಪಡಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಕೂಡ ಅಮೌಂಟ್ಸ್ ರಿಸೀವ್ಡ್ ಇನ್ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಬೈ ವೇ ಆಫ್ security deposit, dealership deposit, earnest money, advance against order for goods or services ಅಂತ ಇದೆ. ಬಟ್ ವಾಟ್ ಡೆಪಾಸಿಟ್ ಅಂತ ಕ್ಲಿಯಾರಿಟಿ ಇಲ್ಲ. ಇದನ್ನು ಕೂಡ ಬಳಸ್ಕೊತಾವ್ರೆ. ಈಗ ದೊಡ್ಡ ಬಿಲ್ಡರ್ಸು ಕೂಡ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಯಾರಿಗೂ ಇನ್ವೆಸ್ಟ್ಮೆಂಟ್ ಅಂತ ಮಾಡಿಸ್ಕೋತಾರೆ. ದೇರ್ ಇಸ್ ನೋ ಎಂಡ್ ಪರ್ಚೇಸರ್. ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೊಂಡಾಗ ದೇ ವೋಂಟ್ ಕಮ್ ಇನ್ ಟು ದಿಸ್ ಪರ್ವ್ಯೂ ಆಫ್ ದಿಸ್ ಆ್ಯಕ್ಟ್. ಸೊ ದಿ ಪರ್ಪಸ್ ಆಫ್ ದಿಸ್ ಆ್ಯಕ್ಟ್ ವಾಸ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಡೆಪಾಸಿಟರ್ಸ್. IMA ಬೇರೆ ಬೇರೆ ಕಂಪ್ನಿಗಳು ಮತ್ತು ಕೆಲವು ಬಿಲ್ಡರ್ಸು ಕೂಡ ಫ್ರಾಡ್ ಮಾಡಿರ್ತಕ್ಕಂಥದ್ದು. ಸೊ ನನ್ನ ಆಗ್ರಹ ಏನಂದರೆ, ಮುಂದಿನ ದಿನಗಳಲ್ಲಿ KPID ಆ್ಯಕ್ಟನ್ನು ತಾವು ತಿದ್ದುಪಡಿ ಮಾಡಿ ಇಂಥದ್ದು ಪ್ರಕರಣ ಮುಂದೆ ಆಗ್ಕೂಡ್ದು ಅಂತ. ಯಾಕಂದರೆ ವಿಶೇಷವಾಗಿ ಈ ಭಾಗದಲ್ಲಿ ಬೆಂಗಳೂರಲ್ಲಿ ಸಾವಿರಾರು ಕೋಟಿ ಜನ ಕಳ್ಕೊಂಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದ. ಸೌಮ್ಯ ರೆಡ್ಡಿ ಆಗಿದ್ರು. ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಘೋಷಣೆ ಮಾಡಿದರು, ಯಾರ್ಯಾರು ಬಡವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲ ನಾವು ರಿಕವರಿ ಮಾಡಿ ಆದಷ್ಟು 2 ತಿಂಗಳಲ್ಲಿ ಅವ್ರನ್ನ ದುಡ್ಡು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಈಗ 10 ತಿಂಗಳು ಆಗಿದೆ. ಆವಾಗ ಕುಮಾರಸ್ವಾಮಿ ಇರೋ ಟೈಮಲ್ಲಿ SIT ಕೊಟ್ಟಿದ್ದರು. ಆಮೇಲೆ BJP ಸರ್ಕಾರ ಬಂದಾದಮೇಲೆ CBI ಕೊಟ್ಟಿದ್ದಾರೆ. ಈಗ CBI ಅವರು ತನಿಖೆ ಮಾಡ್ತಾಯಿದ್ದಾರೆ. ಈಗ SIT ಅವರು ತನಿಖೆ ಮಾಡಿದರು, 4-5 ತಿಂಗಳು ಏನೋ SIT ಅವರು ತನಿಖೆ ಮಾಡಿದರು. ಅದು ಎಷ್ಟು ಪ್ರಾಪರ್ಟಿಗಳು ರಿಕವರಿ ಮಾಡಿದ್ದಾರೆ, ದುಡ್ಡನ್ನು ರಿಕವರಿ ಮಾಡಿದ್ದಾರೆ ಅವರು. ಎಷ್ಟು ದುಡ್ಡು ರಿಕವರಿ ಮಾಡಿದ್ದಾರೆ, ಏನಕ್ಕೆ ಆ ದುಡ್ಡನ್ನು ಬಡವ್ರಿಗೆ ಹಂಚಲ್ಲ. ಆ ಬಡವರು ಎಂಥ ಬಡವರು ಅಂದರೆ ಸಚಿವರೇ, ಅವರು ಮದುವೆಗೆ ಇಟ್ಟಿದ್ರು ಪಾಪ. ಆ ಮದುವೆ ಮಾಡಬೇಕು, ಇನ್ನೂ ಒಂದು 5-6 ತಿಂಗಳು ಮದುವೆ ಇದೆ ಅಂತ ಹೇಳ್ಬಿಟ್ಟು 1 ಲಕ್ಷನೋ 2 ಲಕ್ಷ ಇಟ್ಟಿದ್ರು. ಇಲ್ಲೇನಾರು IMAಗೆ ನಾವು ಇಲ್ಲಿ ಡಿಪಾಸಿಟ್ ಮಾಡಿದ್ರೆ ನಮಗೇನೋ ಒಂದು 4-5 ಸಾವಿರ ದುಡ್ಡು ಬರ್ತದಿಲ್ಲ ಅಂತ ಖರ್ಚಿಗೆ ಅಂತ ಹೇಳ್ಬಿಟ್ಟು ಆ ಪಾಪ
ಮದುವೆ ದುಡ್ಡನ್ನು ಡಿಪಾಸಿಟ್ ಮಾಡಿದರು. ಅದ್ರ ಜೊತೆಯಲ್ಲಿ ಪಾಪ ಭಾಳ ಜನ ಭೋಗ್ಯಂ ಮನೆಯಲ್ಲಿದ್ದರು. ಭೋಗ್ಯಂ ಮನೆಯಲ್ಲಿ 1 ಲಕ್ಷ 2 ಲಕ್ಷ ಭೋಗ್ಯಂ ಮನೆಯಲ್ಲಿ. 2 ಲಕ್ಷ ಆದರೆ ಒಂದು 10,000 ನಮಗೆ ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಆ ಭೋಗ್ಯಂ ದುಡ್ಡನ್ನ ವಾಪಸ್ ತೊಗೊಂಡು ಪಾಪ ಆ ಭೋಗ್ಯಂ ದುಡ್ಡು ಅಲ್ಲಿ ಕೊಟ್ಟು ಈಗ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ. ದಯಮಾಡಿ ನನ್ನ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಳ್ಳೋದು, ಈಗ ನಮ್ಮ ಸರ್ಕಾರ ಇರೋದೇ ಬಡವರು ಸಹಾಯ ಮಾಡೋಕ್ಕೆ. ಇದೇನೋ ಒಂದು ಗಪ್ಪಲ ಆಗಿದೆ, ಏನೋ ಮಾಡಿದ್ದಾನೆ, ಅವ್ನು ಜೈಲಲ್ಲಿದ್ದಾನೆ, ತನಿಖೆ ನಡೀತಾ ಇದೆ. ಅಷ್ಟೊಟ್ಟು ಪಾಪ ಬಡವರು ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಊಟಕ್ಕೆ ಹಣ ಇಲ್ಲ ಅವ್ರತವ, ಊಟ ತಿನ್ನಕ್ಕೆ ದುಡ್ಡಿಲ್ಲ, ಜೀವನ ಮಾಡೋದು ಕಷ್ಟ ಆಗಿದೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು, ಅದೇನು ರಿಕವರಿ ಆಗಿದೆ ಅದು ಆದಷ್ಟು ಬೇಗ ಅವ್ರನ್ನ ದುಡ್ಡು ಕೊಡಬೇಕು. ಇಲ್ಲ ಸರ್ಕಾರ ವತಿಯಿಂದ ಏನಾರ ಬಡವ್ರಿಗಂತ ಪ್ರೊವಿಷನ್ ಮಾಡ್ಬೋದು ತಾನೆ. ಈಗ ಸರ್ಕಾರ ಇರೋದು ಬಡವ್ರಿಗೋಸ್ಕರ. ಏನೋ ಒಂದಾಗಿದೆ, ಬಡವ್ರ ತಪ್ಪೇನಿಲ್ಲ. ಅವ್ರಿಗೆ ಏನಾರ ಮಾಡಿ ಬಡವ್ರು ನೀವು ದುಡ್ಡನ್ನು ಕೊಡೋದು ವ್ಯವಸ್ಥೆನ ಮಾಡಿ. ಸಣ್ಣವ್ರನ್ನ, ದೊಡ್ಡವ್ರು ಬೇಡ. ಭಾಳ ಜನ ಕೋಟಿ ಕೋಟಿ ಕಟ್ಟಿದ್ದಾರೆ, ಅವ್ರು ಬೇಡ. ಭಾಳ ಜನ ಇದ್ರಲ್ಲಿ ಪ್ರಾಫಿಟ್ಟಿಗೂ ಹಮ್ಮಿಕೊಂಡಿದ್ದಾರೆ. ಭಾಳ ಜನ 1 ಕೋಟಿ ಆಗಿಬಿಟ್ಟು 2-3 ಕೋಟಿ ಪ್ರಾಫಿಟ್ ತೊಗೊಂಡಿದ್ದಾರೆ, ಅಂಥವ್ರು ಬೇಡ. ಈ ಸಣ್ಣವರು 50,000 1 ಲಕ್ಷ ಯಾರಾಗಿದ್ದಾರೆ ಅವ್ರು ಸರ್ಕಾರ ವತಿಯಿಂದ ಏನಾರ ಮಾಡಿ. ಸರ್ಕಾರ ಇರೋದೇ ನಾವು ಬಡವ್ರಿಗೋಸ್ಕರ ಇರೋದು. ದಯಮಾಡಿ ಬಿಟ್ಟು ರಿಕವರಿ ಬಿಟ್ಟು ಸರ್ಕಾರ ವತಿ ಮಾಡಬೇಕಂತ ನಿಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೀನಿ.